ಮಾನ್ಯ ವೀಕ್ಷಕರೇ ನಮಸ್ಕಾರ. ನಾನು ಶ್ರೀಕಾಂತ್, ಡೀಡ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕಳೆದ 46 ವರ್ಷಗಳಿಂದ ಆದಿವಾಸಿಗಳ ಕ್ಷೇಮಾಭಿವೃದ್ಧಿಗೆ ಡೀಡ್ ಸಂಸ್ಥೆ ಕೆಲಸ ಮಾಡ್ತಾಯಿದೆ. ನಾನು ಇವತ್ತು ತಮ್ಮೊಟ್ಟಿಗೆ ಒಂದು ಬಹುಮುಖ್ಯವಾದ ವಿಷಯವನ್ನು ಪ್ರಸ್ತಾಪಿಸಲಿಕ್ಕೋಸ್ಕರವಾಗಿ ತಮ್ಮ ಮುಂದೆ ಬಂದಿದ್ದೇನೆ. ಕರ್ನಾಟಕದಲ್ಲಿ ವಿಧಾನ ಪರಿಷತ್ತಿಗೆ ಕೆಲವು ಪ್ರಮುಖ ಕ್ಷೇತ್ರಗಳಿಂದ ನಾಮನಿರ್ದೇಶನ ಮಾಡುವಂಥ ಅವಕಾಶಗಳಿದ್ದಾವೆ. ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡೋರಿರ್ಬೋದು, ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿರ್ಬೋದು, ಸೇವಾ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿರ್ಬೋದು. ಅಂದರೆ ಅತ್ಯಂತ ಪ್ರಮುಖವಾದ ಅಂಶಗಳನ್ನು ನಾಡಿನ ಹಿತದೃಷ್ಟಿಯಿಂದ ಕಾಂಟ್ರಿಬ್ಯೂಷನ್ ಕೊಡಬಲ್ಲಂತಹ ವ್ಯಕ್ತಿಯ ಅಥವಾ ಕ್ಷೇತ್ರದ ವ್ಯಕ್ತಿಯನ್ನು ಗುರುತಿಸಿ ವಿಧಾನ ಪರಿಷತ್ಗೆ ನಾಮಕರಣ ಮಾಡುವಂಥ ಅವಕಾಶಗಳಿದ್ದಾವೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಸುಮಾರು 5 ದಶಕಗಳಿಂದ ಸ್ವಯಂ ಸೇವಾ ಸಂಸ್ಥೆಗಳು ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾಯಿದ್ದಾವೆ. ಗ್ರಾಮೀಣ ಪ್ರದೇಶದಲ್ಲಿ, ಆದಿವಾಸಿ ಕ್ಷೇತ್ರದಲ್ಲಿ, ಪರಿಸರ ಕ್ಷೇತ್ರದಲ್ಲಿ, ನಗರ ಪ್ರದೇಶದ ಸ್ಲಮ್ಗಳಲ್ಲಿ, ಹೀಗೆ ತುಂಬ ಕೆಲಸವನ್ನು ಮಾಡುವಂತಹ ಸ್ವಯಂ ಸೇವಾ ಸಂಸ್ಥೆಗಳು ಇದ್ದಾವೆ. ಸರ್ಕಾರ ಸಹಾಯ ತಗೊಂಡು ಕೆಲಸ ಮಾಡ್ಬೋದು, ದಾನಿಗಳ ಸಹಾಯ ತಗೊಂಡು ಕೆಲಸ ಮಾಡ್ಬೋದು. ಈ ಸ್ವಯಂ ಪ್ರೇರಣೆಯಿಂದ ತಾವು ಈ ಕ್ಷೇತ್ರಕ್ಕೆ ತೊಡಗಿಸಿಕೊಂಡು ಕೆಲಸ ಮಾಡಿರುವಂಥ ಈ ಸಂಸ್ಥೆಗಳ ಒಂದು ಒಕ್ಕೂಟ ಕೂಡ ಇದೆ. ಗಿರಿಜನರೊಟ್ಟಿಗೆ ಕೆಲಸ ಮಾಡ್ತಿದ್ದಂಥ ಸಂಸ್ಥೆಗಳು ಗಿರಿಜನ ಕ್ರಿಯಾಕೂಟ ಅಂತ ಹೇಳಿ ಮಾಡಿದ್ವು. ಅದೇ ರೀತಿ ಆದಿವಾಸಿಗಳ ಸಂಘಟನೆಯಲ್ಲಿ ಏನು ಹೊಸ ಸಂಘಟನೆಗಳನ್ನ ಹುಟ್ಟುಹಾಕಿದರು, ಆಯಾ ಜನಾಂಗ, ಆಯಾ ಬುಡಕಟ್ಟಿನ ಸಂಬಂಧಪಟ್ಟಂಗೆ ಅವರ ಒಕ್ಕೂಟ ಕೂಡ ಇದೆ. ಗಿರಿಜನ ಕ್ರಿಯಾಕೂಟ ಹೇಗೆ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟ ಆಗಿತ್ತೋ ಹಾಗೆ ರಾಜ್ಯದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡುವಂತಹ, ನಗರ ಪ್ರದೇಶ ಸ್ಲಮ್ಗಳಲ್ಲಿ ಕೆಲಸ ಮಾಡುವಂತಹ, ಆದಿವಾಸಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಎಲ್ಲ ಸಂಸ್ಥೆಗಳು ಸೇರಿ ಫೆವಾರ್ಡ್ ಕೆ ಅಂಥೇಳಿ ಒಂದು ಒಕ್ಕೂಟನ ಮಾಡ್ಕೊಂಡಿದ್ದಾರೆ. ನಾನು ಅದರಲ್ಲಿ 91-92ರವರೆಗೆ ಅದರ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದೀನಿ. ನನ್ನ ಟೈಮಲ್ಲಿ ಸುಮಾರು ಒಂದು 130 ಸಂಸ್ಥೆಗಳು ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾಯಿದ್ದು. ಈಗ 600 ಸ್ವಯಂ ಸೇವಾ ಸಂಸ್ಥೆಗಳು ರಾಜ್ಯದ 31 ಜಿಲ್ಲೆಗಳಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ, ಆದಿವಾಸಿ ಪ್ರದೇಶದಲ್ಲಿ, ಪರಿಸರ ಕ್ಷೇತ್ರದಲ್ಲಿ, ಮಹಿಳಾ ಸಂಘಟನೆಯಲ್ಲಿ, ಉಳಿತಾಯ ಸಂಘಗಳ ಮಾಡೋದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಮಕ್ಕಳಿಗೆ ಹಾಸ್ಟೆಲ್ಗಳು ಮಾಡಿದ್ದಾರೆ, ಕೆಲವು ವಿದ್ಯಾಸಂಸ್ಥೆಗಳು ಮಾಡಿದ್ದಾರೆ, ಸೀನಿಯರ್ಸ್ಗೆ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಅವರಿಗೆ ಅವರ ಆರೈಕೆಗೆ ಮನೆಗಳನ್ನು ಮಾಡಿದ್ದಾರೆ. ಹೀಗೆ ಹಲವು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕೆಲಸ ಮಾಡಿದ್ದಾರೆ. ಅದರ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ನಡೆದಂಥ ಪ್ರಯೋಗಗಳ ಬಗ್ಗೆ ರಿಸರ್ಚ್ ಕೂಡ ಮಾಡಿದ್ದಾರೆ, ಪುಸ್ತಕಗಳು ಕೂಡ ಬರೆದಿದ್ದಾರೆ. ನಾನು ಕರ್ನಾಟಕ ಸರ್ಕಾರವನ್ನು ಮತ್ತು ಕೇಂದ್ರ ಸರ್ಕಾರವನ್ನು ಏನು ವಿನಂತಿ ಮಾಡ್ತೀನಿ ಅಂತ ಅಂದರೆ, ಕರ್ನಾಟಕದಿಂದ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಕೆಲಸ ಮಾಡಿರುವಂಥ ಈ 600 ಸ್ವಯಂ ಸೇವಾ ಸಂಸ್ಥೆಗಳ ಪರವಾಗಿ ಒಬ್ಬ ಸ್ವಯಂ ಸೇವಾ ಸಂಸ್ಥೆಯ ಪ್ರಮುಖ ಒಬ್ಬರನ್ನು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿ ಸ್ವಯಂ ಸೇವಾ ಸಂಸ್ಥೆಗಳ ಜ್ಞಾನವನ್ನು ಸದನದಲ್ಲಿ ಹಂಚಿಕೊಳ್ಳಲಿಕ್ಕೆ ಅವಕಾಶನ ಮಾಡಿಕೊಡಿ. ಅದೇ ರೀತಿ ಕರ್ನಾಟಕ ವಿಧಾನ ಪರಿಷತ್ತಲ್ಲಿ ಕೂಡ ಒಬ್ಬ 600 ಜನರ ಸಂಸ್ಥೆಗಳ ಪೈಕಿ ಒಬ್ಬರನ್ನು ಗುರುತಿಸಿ MLC ಆಗಿ ಘೋಷಣೆ ಮಾಡಿ ನಾಮನಿರ್ದೇಶನ ಮಾಡಿ ಕರ್ನಾಟಕದಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳು ಯಾವ ರೀತಿ ಕಾರ್ಯ ಮಾಡಿದ್ದಾವೆ, ಅವರ ಅನುಭವಗಳೇನು, ಅವರ ಮಾಡಿದ ಕೆಲಸ ಕಾರ್ಯದ ಪ್ರಯೋಜನಗಳೇನಾಗಿದ್ದಾವೆ, ಇದನ್ನು ಸದನದಲ್ಲಿ ಹಂಚಿಕೊಳ್ಳೋ ದೃಷ್ಟಿಯಿಂದ, ಆ ಅನುಭವನ ಎಲ್ಲರಿಗೂ ಕೊಡೋ ದೃಷ್ಟಿಯಿಂದ ಒಬ್ಬ ಸ್ವಯಂ ಸೇವಾ ಸಂಸ್ಥೆಯ ಮುಖ್ಯಸ್ಥರನ್ನು ಅಥವಾ ಮುಖ್ಯಸ್ಥೆಯನ್ನು ವಿಧಾನ ಪರಿಷತ್ ಸದಸ್ಯನಾಗಿ ನಾಮನಿರ್ದೇಶನ ಮಾಡೋದು ಬಹಳ ಅಗತ್ಯ ಇದೆ. ಇದನ್ನು ಮಾಡಬೇಕು ಅನ್ನೋದನ್ನು ನಾನು ಈಗಿನ ಕರ್ನಾಟಕ ಸರ್ಕಾರದ
ಮುಖ್ಯಸ್ಥರಾದಂತಹ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರನ್ನ ವಿನಂತಿ ಮಾಡ್ತೀನಿ. ಈ ಕಡೆಗೆ ನಮ್ಮ ರಾಜ್ಯಸಭೆಯಲ್ಲಿ ಕೂಡ ಗಮನ ಹರಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರವನ್ನು ವಿನಂತಿ ಮಾಡ್ತೀನಿ. ನಮ್ಮ ರಾಜ್ಯಪಾಲರು ಇಂಥ ಕಡೆ ಕೂಡ ಆಲೋಚನೆ ಮಾಡಬೇಕು. ಈ ತನಕ ಅಂದರೆ ಸುಮಾರು ನಾನು ಈ ಕ್ಷೇತ್ರಕ್ಕೆ ಬಂದೆ 46 ವರ್ಷ ಆಯಿತು. 46 ವರ್ಷದಿಂದ ಒಬ್ಬನೇ ಒಬ್ಬ ಸ್ವಯಂ ಸೇವಾ ಸಂಸ್ಥೆಯ ಮುಖ್ಯಸ್ಥನನ್ನು ನಾಮನಿರ್ದೇಶನ ಮಾಡಿ MLC ಆಗಿ ಮಾಡಿಲ್ಲ. ಪತ್ರಿಕಾ ಕ್ಷೇತ್ರದಲ್ಲಿ ದುಡಿದಿರೋರನ್ನ ಮಾಡಿದ್ದಾರೆ, ಸಾಹಿತ್ಯ ಕ್ಷೇತ್ರದಲ್ಲಿ ದುಡಿದವ್ರನ್ನ ಮಾಡಿದ್ದಾರೆ. ಆದರೆ ಹಳ್ಳಿಯಲ್ಲಿ ಕಾರ್ಯ ಮಾಡಿ ಮಹಿಳೆಯರನ್ನ, ಆದಿವಾಸಿಗಳನ್ನ, ಬಡ ಜನರನ್ನ, ಗ್ರಾಮೀಣ ಜನರನ್ನು ಸಂಘಟಿಸಿ ಅವರಲ್ಲಿ ಚೈತನ್ಯ ತುಂಬಿದಂಥ ಸ್ವಯಂ ಸೇವಾ ಸಂಸ್ಥೆಗಳ ಒಬ್ಬ ಮುಖ್ಯಸ್ಥನನ್ನು ನಿರ್ದೇಶನ ಮಾಡೋದು ಒಂದು ಯೋಗ್ಯವಾದ ವಿಷಯ. ಆದ್ದರಿಂದ ಕರ್ನಾಟಕ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು ಅನ್ನೋದು ನನ್ನ ಒತ್ತಡ ಇದೆ. ಈ ಹಿಂದೆ ದೇವೇಗೌಡರು ಚೀಫ್ ಮಿನಿಸ್ಟರ್ ಇದ್ದಾಗ ಒಂದು ಬೆಳವಣಿಗೆ ನಡೆದಿತ್ತು. ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಆಗಿನ ಜಿಲ್ಲಾ ಸಚಿವರಾಗಿದ್ದಂತಹವರು ನಮ್ಮ KR ನಗರದ ಹಿರಿಯರು, ಅವ್ರ ಜೊತೆಗೆ ಅಂದಿನ ಮುಖ್ಯ ನ್ಯಾಯಾಧೀಶರಾಗಿ ರಿಟೈರ್ ಆಗಿ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಳ್ತಿದ್ದಂತಹ ನಮ್ಮ ಅಂದಿನ ಮುಖ್ಯ ನ್ಯಾಯಾಧೀಶರು ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಯೊಬ್ಬರನ್ನು ವಿಧಾನ ಪರಿಷತ್ತಿಗೆ ನಾಮನಿರ್ದೇಶನ ಮಾಡಿ ಅಂಥೇಳಿ ದೇವೇಗೌಡರಿಗೆ ಸಲಹೆಯನ್ನು ಕೊಟ್ಟಿದ್ದರು. ಕೆಲವು ಹೆಸರುಗಳನ್ನ ಹೇಳಿ ಅವರು ಪ್ರಸ್ತಾಪ ಮಾಡಿ ಕಾದು ಕೂಡ ಬರೆದಿದ್ರು. ಅಂದರೆ ಜಸ್ಟಿಸ್ ಚಂದ್ರಶೇಖರ್ ಅವ್ರಿಗೆ ಇಂಥ ಒಂದು ಭಾವನೆ ಬಂತು. ನಮ್ಮ KR ನಗರದ ಹಿರಿಯ ರಾಜಕಾರಣಿ ಅವ್ರಿಗೆ ಈ ಥರ ಭಾವನೆ ಬಂತು ಅಂತ ಅಂದರೆ ಈಗಿನ ರಾಜಕಾರಣಿಗಳಿಗೆ ಇದನ್ನ ಯಾಕೆ ಹೊಳಿತಾ ಇಲ್ಲ, ಇದನ್ನ ಯಾಕೆ ಆಲೋಚನೆ ಮಾಡ್ತಾ ಇಲ್ಲ? ಸ್ವಯಂ ಸೇವಾ ಸಂಸ್ಥೆಗಳು ಯಾರು ಕೂಡ ಅವ್ರನ್ನ ಒತ್ತಡ ಮಾಡಲ್ಲ, ಸರಿ ಒಪ್ತೀನಿ. ಒತ್ತಡ ಮಾಡದಿದ್ರೂ ಸರ್ಕಾರವೇ ಇದನ್ನು ಮನವರಿಕೆ ಮಾಡಿಕೊಂಡು ಈ ಕ್ಷೇತ್ರದಿಂದ ಒಬ್ಬರನ್ನ ನಾಮನಿರ್ದೇಶನ ಮಾಡೋದು ಯೋಗ್ಯ ಅಂಥೇಳಿ ಮನಗಾಣಬೇಕು ಅನ್ನೋದು ನನ್ನ ಆಗ್ರಹ ಇದೆ. ಈಗ ಮುಂದಿನ ಈ ಸಾಲಿನಲ್ಲಿ ಖಾಲಿ ಆಗುವಂಥ MLC ಸ್ಥಾನಗಳಿಗೆ ತುಂಬುವಾಗ ಸ್ವಯಂ ಸೇವಾ ಕ್ಷೇತ್ರದಿಂದ ಒಬ್ಬರನ್ನ ಗುರುತಿಸಿ ಒಬ್ಬರು MLC ಆಗಿ ನಾಮನಿರ್ದೇಶನ ಮಾಡಬೇಕು ಅನ್ನೋ ಆಗ್ರಹ ನಂದಿದೆ. ಇದನ್ನು 600 ಸ್ವಯಂ ಸೇವಾ ಸಂಸ್ಥೆಗಳು ಏನು 31 ಜಿಲ್ಲೆಗಳಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡ್ತಿದ್ವಿ, ಅವರೆಲ್ಲರೂ ಕೂಡ ಸರ್ಕಾರದ ಗಮನ ಸೆಳೆಯಬೇಕು. ಅಷ್ಟೇ ಅಲ್ಲ, ಗ್ರಾಮೀಣ ಪ್ರದೇಶದ ಜನರು ಕೂಡ ಅವರವರ MLAಗಳ ಮುಖಾಂತರ ಸ್ವಯಂ ಸೇವಾ ಸಂಸ್ಥೆಯೊಬ್ಬರನ್ನ ವಿಧಾನ ಪರಿಷತ್ತಿಗೆ ನಾಮನಿರ್ದೇಶನ ಮಾಡಿ ಅಂಥೇಳಿ ಒತ್ತಡ ತರೋ ದೃಷ್ಟಿಯಲ್ಲಿ ಕಾರ್ಯ ಮಾಡಬೇಕು. ಅವರಲ್ಲಿರುವಂಥ ಅನುಭವವನ್ನು ಹಂಚಿಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡಬೇಕು. ಈ ಅನುಭವ ಹಂಚಿಕೊಳ್ಳೋದ್ರಿಂದ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ ಇದು ಹಂಚಿಕೊಳ್ಳೋದ್ರಿಂದ ಕರ್ನಾಟಕದ ವಿಧಾನಮಂಡಲಕ್ಕೆ ಮತ್ತೊಂದಷ್ಟು ಘನತೆ, ಗೌರವ ಬರುತ್ತೆ. ಅಷ್ಟೇ ಅಲ್ಲ, ಜನಮುಖಿ ಕಾರ್ಯ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಇವರು ಮಾಡಿರೋ ಪ್ರಯೋಗಗಳನ್ನು ಸಾರ್ವಜನಿಕವಾಗಿ ಚರ್ಚೆ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಏಕೆಂದರೆ ಈಗ ಹೆಚ್ಚು ಕಡಿಮೆ ಸ್ವಯಂ ಸೇವಾ ಸಂಸ್ಥೆಗಳು ಎಲೆಮೆರೆ ಕಾಯಾಗಿ ತನ್ನ ತಾಲೂಕಲ್ಲಿ, ತನ್ನ ಹೋಬಳಿಯಲ್ಲಿ ತಾನು ಕೆಲಸ ಮಾಡ್ತಿರೋ ಜನರೊಟ್ಟಿಗೆ ಒಂದು ಘನತೆಯಿಂದ, ಗೌರವದಿಂದ ಕೆಲಸ ಮಾಡ್ಕೊಂಡು ಎಲೆಮೆರೆ ಕಾಯಾಗಿದ್ದಾರೆ. ಆದರೆ ಅವರ ಅನುಭವ ಕಡಿಮೆ ಏನಿಲ್ಲ. ಅವ್ರು ಯಾರು ಕೂಡ ಸುಮ್ಮನೆ ಬಂದಾರಲ್ಲ. ಕೆಲವರು ಎಂಜಿನಿಯರಿಂಗ್ ಮಾಡ್ಕೊಂಬಂದರು, ಕೆಲವರು ಮೆಡಿಕಲ್ ಡಿಗ್ರಿ ಮಾಡ್ಕೊಂಡ್ಬಂದರು, ಕೆಲವರು MSW ಮಾಡ್ಕೊಂಡ್ಬಂದರು, ಕೆಲವರು ಎಕನಾಮಿಕ್ಸ್ ಮಾಡ್ಕೊಂಡ್ಬಂದರು. ತುಂಬ ವಿದ್ಯಾವಂತರು ಗಾಂಧಿಯ ವಿಚಾರಧಾರೆಯನ್ನು ಮೈಗೂಡಿಸಿಕೊಂಡು ಗ್ರಾಮೀಣ ಪ್ರದೇಶದಲ್ಲಿ, ಆದಿವಾಸಿ ಪ್ರದೇಶದಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಬಂದವರು ಇದ್ದಾರೆ. ಅಂದರೆ ಅವರೆಲ್ಲ ವಿಷಯ ತಜ್ಞರು ಇದ್ದಾರೆ. ಸೊ ಆದ್ದರಿಂದ
ಕರ್ನಾಟಕ ಸರ್ಕಾರ ಸ್ವಯಂ ಸೇವಾ ಸಂಸ್ಥೆಯ ಪ್ರಮುಖರೊಬ್ಬರನ್ನು ಈ ಸಾಲಿನಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರನ್ನಾಗಿ MLCಯನ್ನಾಗಿ ನಾಮನಿರ್ದೇಶನ ಮಾಡಿ ಅವರ ಸೇವೆಯನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳಿ ಮತ್ತೊಮ್ಮೆ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಲ್ಲಿ ಹಾಗೂ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಡೆಪ್ಟಿ CM ಆಗಿರುವಂಥ DK ಶಿವಕುಮಾರ್ ಅವರಲ್ಲಿ ವಿನಂತಿ ಮಾಡ್ತೀನಿ. ಇದೇ ರೀತಿ ನಮ್ಮ ಪ್ರಧಾನಮಂತ್ರಿಗಳು ಕರ್ನಾಟಕ ರಾಜ್ಯದ ಭಾರಿ ಕೈಗಾರಿಕಾ ಸಚಿವರು ಆಗಿರುವಂತಹ ಕುಮಾರಸ್ವಾಮಿಯವರು ಏನು ಸೆಂಟ್ರಲ್ ಗೌರ್ಮೆಂಟಲ್ಲಿ ಅವರು ಕೈಗಾರಿಕಾ ಸಚಿವರಾಗಿದ್ದಾರೆ, ಅವರು ಕೂಡ ನಾನು ವಿನಂತಿ ಮಾಡೋದೇನಂತಂದರೆ ಕೇಂದ್ರ ಸರ್ಕಾರದ ಮನವೊಲಿಸಿ ಸ್ವಯಂ ಸೇವಾ ಸಂಸ್ಥೆಯ ಒಬ್ಬ ಪ್ರತಿನಿಧಿಯೊಬ್ಬರನ್ನ ರಾಜ್ಯಸಭಾ ಮೆಂಬರ್ನಾಗಿ ಘೋಷಣೆ ಮಾಡಲಿಕ್ಕೆ ತಾವು ಕ್ರಮ ವಹಿಸಬೇಕು. ಇದರಿಂದ ತಮಗೂ ಕೂಡ ಒಂದು ಒಳ್ಳೆಯ ಒಂದು ಹೆಸರು ಬರುತ್ತೆ ಮತ್ತು ಅವರ ಅನುಭವವನ್ನು ಲೋಕಸಭೆಯಲ್ಲಿ ಮತ್ತು ವಿಧಾನಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಅಥವಾ ವಿಧಾನ ಪರಿಷತ್ನಲ್ಲಿ ಹಂಚಿಕೊಳ್ಳಲಿಕ್ಕೆ ಸಹಾಯ ಮಾಡಿದಂಗೆ ಆಗುತ್ತೆ ಅಂತ ಹೇಳ್ತಾ, ಮತ್ತು ಅಷ್ಟೇ ಅಲ್ಲ, ತುಂಬ ದೊಡ್ಡ ಬೆಂಬಲ ಕೂಡ ಸಿಕ್ದಂಗೆ ಆಗುತ್ತೆ. ಅವರ ಪ್ರತಿನಿಧಿಯೊಬ್ಬರನ್ನ ನೀವು ಗುರುತಿಸಿ ವಿಧಾನಸಭೆಯಲ್ಲಿ ಕೂರಿಸಿ ಅವರ ಅನುಭವಗಳನ್ನು, ಅವರ ಭಾವನೆಗಳನ್ನು, ಅವರ ನಡವಳಿಕೆಗಳನ್ನು ಸರ್ಕಾರದ ಮುಂದೆ ನೀವು ಹೇಳಿಸೋದ್ರ ಮುಖಾಂತರ ಅವರ 45-50 ವರ್ಷದ ಒಂದು ಅನುಭವವನ್ನು ಹಂಚಿಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ರೆ ತುಂಬ ಸಹಾಯ ಆಗುತ್ತೆ. ಸೊ ಅದರಿಂದ ಕೇಂದ್ರ ಸರ್ಕಾರ ರಾಜ್ಯಸಭೆಗೆ ಒಬ್ಬರು ನಾಮನಿರ್ದೇಶನ ಮಾಡಲಿ, ಕರ್ನಾಟಕ ಸರ್ಕಾರ ವಿಧಾನ ಪರಿಷತ್ಗೊಬ್ಬ NGO ಪ್ರತಿನಿಧಿಯನ್ನು ನಾಮನಿರ್ದೇಶನ ಮಾಡಲಿ ಅಂತ ಹೇಳಿ ವಿನಂತಿ ಮಾಡ್ತಾ ನನ್ನ ಮಾತು ಮುಗಿಸ್ತೀನಿ. ಇದನ್ನು ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳು ಕೂಡ 600 ಸ್ವಯಂ ಸೇವಾ ಸಂಸ್ಥೆಗಳ ಪ್ರಮುಖರು ಇದನ್ನು ಅವಲೋಕನ ಮಾಡಲಿ, ತಮ್ಮ ಕ್ಷೇತ್ರದ ಜನಪ್ರತಿನಿಧಿಗಳಿಗೆ ಇದನ್ನು ಗಮನಕ್ಕೆ ತರಲಿ ಮತ್ತು ಮುಖ್ಯಮಂತ್ರಿಗಳಿಗೂ ನೇರವಾಗಿ ಪತ್ರಗಳನ್ನ ಬರೆದು ಒತ್ತಡ ಹೇರಲಿ ಅಂತ ಹೇಳ್ತಾ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ನಮಸ್ಕಾರ, ಧನ್ಯವಾದಗಳು, ನಮಸ್ಕಾರ.